ಹೀಗೆ ಯಾವುದೇ ಅಂಜು ಅಳುಕು ಇಲ್ಲದೆ ನಾನು ನೀನು ಒಂದಾದ ಮೇಲೆ ಇನ್ಯಾಕೆ ಜಗದ ಚಿಂತೆ ಅಂತ ಪರಸ್ಪರ ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಪಾರ್ಕ್ಗಳನ್ನು ಸುತ್ತಿ ಪ್ರೀತಿಯ ನಿವೇದನೆಯಲ್ಲಿ ತೊಡಗಿರೋ ಇವರು ಗಗನ ಹಾಗೂ ಮನೋಹರ್. ಗಗನಾಗೆ 21 ವರ್ಷ, ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಮ್ಮನಹಳ್ಳಿಯ ನಿವಾಸಿ. 25 ವರ್ಷ ವಯಸ್ಸಿನ ಮನೋಹರ್ ಬಾಗೇಪಲ್ಲಿಯ ನಿವಾಸಿಯಾಗಿದ್ದು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರು ಜೊತೆಯಲ್ಲೇ ಕೆಲಸ ಮಾಡ್ತಿದ್ರು. ಇನ್ನು ಉದ್ಯೋಗದ ಸ್ಥಳದಲ್ಲಿ ಉಂಟಾದ ಪ್ರೀತಿ ಪ್ರೇಮ ಈಗ ಮದುವೆಗೆ ತಿರುಗಿದ್ದು ದೇವಸ್ಥಾನದಲ್ಲಿ ಮದುವೆಯಾಗಿ ಬಾಗೇಪಲ್ಲಿಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಮದುವೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಆದರೆ ಗಗನ ತಂದೆ ತಾಯಿ ಪ್ರೇಮ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ನನ್ನ ಹೆಸರು ಗಗನ ಅಂತ. ನಮ್ಮ ತಂದೆ ಹೆಸರು ಶ್ರೀನಿವಾಸ್ ರೆಡ್ಡಿ, ತಾಯಿ ಹೆಸರು ನಾಗವೇಣಿ ಅಂತ. ನಮ್ಮದು ಬಂದುಬಿಟ್ಟು ಬಂಡಮ್ಮನಹಳ್ಳಿ ವಿಲೇಜು. ನಾನು ಮತ್ತು ಮನೋಹರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವಿಬ್ಬರು ಪರಿಚಯ ಆಗಿ ಪ್ರೀತಿ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ. ಇಂಟರ್ ಕ್ಯಾಸ್ಟು, ಅದರಿಂದ ಪೇರೆಂಟ್ಸು ಒಪ್ತಿಲ್ಲ. ಸೊ ದೇವಸ್ಥಾನದಲ್ಲಿ, ಬಾಗೇಪಲ್ಲಿ ದೇವಸ್ಥಾನ ಮತ್ತು ರಿಜಿಸ್ಟರ್ ಆಫೀಸರಲ್ಲಿ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ. ಮತ್ತು ಪೇರೆಂಟ್ಸಿಗೆ ಗೊತ್ತಾಗಿ ಅವರು ಜೀವ ಬೆದರಿಕೆ ಇಡ್ತಿದ್ದಾರೆ. ಸೊ ಅದರಿಂದ ನಮ್ಗೆ ರಕ್ಷಣೆ ಕೊಡಿಸ್ಬೇಕು ಸರ್ ನೀವು. ಯಾಕೆ ವಿರೋಧ ಮಾಡ್ತಾ ಇರೋದು? ಇಂಟರ್ ಕ್ಯಾಸ್ಟು, ಸೊ ಅದರಿಂದ ವಿರೋಧ ಮಾಡ್ತಿದ್ದಾರೆ. ಈ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದಾರಾ? ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಇದು ಮಾಡಿದ್ದಾರೆ. ಅದರಿಂದ ಬಂದು ಸಾಯಿಸಾಕ್ತೀವಿ ಅಂತ ಹಂಗೆ ಅಂತ ಫ್ಯಾಮ್ಲಿ ಕಡೆಯಿಂದ ಬೆದರಿಕೆ ಬರ್ತಿದೆ. ಸೊ ಅದರಿಂದ ನಮ್ಗೆ ಸ್ವಲ್ಪ ರಕ್ಷಣೆ ಕಳಿಸ್ಕೊಡಿ ಸರ್. ಇನ್ನು ಪ್ರೇಮ ವಿವಾಹ ಮಾಡಿಕೊಂಡು ಜೋಡಿ ಎಸ್ಕೇಪ್ ಆಗದೆ ನೇರವಾಗಿ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ತೆರಳಿ ಮದುವೆ ವಿಚಾರ ತಿಳಿಸಿದ್ದಾರೆ. ಇದರಿಂದ ಗಗನ ತಂದೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಮಗಳು ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಮನೋಹರ್ ಹಾಗೂ ಗಗನ ಅವರ ಜಾತಿಗಳು ಬೇರೆ ಬೇರೆ ಅನ್ನೋ ಕಾರಣಕ್ಕೆ ಹುಡುಗಿ ಪೋಷಕರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಮನೋಹರ್ ಹಾಗೂ ಗಗನ ಆರೋಪ ಮಾಡ್ತಿದ್ದಾರೆ. ನಾನು ಇಮೇಜಿಂಗ್ ಟೆಕ್ನಿಷಿಯನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ಹುಡುಗಿನ ಫಾರ್ಮಸಿಸ್ಟು. ಸೊ ನಾವು 2 ವರ್ಷದಿಂದ ಪ್ರೀತಿ ಮಾಡಿಕೊಂಡು ಫಸ್ಟ್ ಫ್ರೆಂಡ್ಸ್ ಆಗಿ ಪರಿಚಯ ಆಗಿ ಪ್ರೀತಿ ಮೂಲಕ ಕನ್ವರ್ಟ್ ಆಗಿ ಪ್ರೀತಿ ಮಾಡಿಕೊಂಡು ಇಬ್ಬರು ಮದುವೆ ಆಗಿದ್ದೀವಿ. ಇವಾಗ ಮದುವೆ ಆದಮೇಲೆ ನಾವು ಬಾಗೇಪಲ್ಲಿ ಸ್ಟೇಷನಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀವಿ. ಈ ಹುಡುಗಿ ವಯಸ್ಸು 21, ನಂದು 25. ನನ್ನ ಹೆಸರು ಮನೋಹರ ಆರು, ಈ ಹುಡುಗಿ ಹೆಸರು ಗಗನ ಅಂತ. ನಾವು ಬಾಗೇಪಲ್ಲಿ ಪೊಲೀಸ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮ್ಯಾರೇಜ್ ಆಗಿಬಿಟ್ಟು ಬಾಗೇಪಲ್ಲಿ ಸ್ಟೇಷನ್ಗೆ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ನೀಡಿಬಿಟ್ಟು ನಾವು ಈ ಹುಡುಗಿನೇ ಮಾಹಿತಿ ನೀಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸರ್ ಕೇಳಿದ್ರೆ ಸರಿ ಆಯ್ತು ನೀವು ಇಲ್ಲಿಂದ ಹೊರಡಿ ಅಂತ ಅದೇ ಸಮಯದಲ್ಲಿ ರಪ್ಪಾಗೆ ಫ್ಯಾಮ್ಲಿಗೆ ತಿಳುವಳಿಕೆ ಮಾಡಿದ್ರು, ಬರ್ತೀರಾ ಹೆಂಗೆ ಅಂತ. ಅವ್ರೇನು ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇಟ್ಕೊಂಡು ಮನೆಗೆ ಹೋಗಿ ನಾವು ಅವ್ರಿಗೆ ಬಂದಾಗ ಕರೆಸಿ ಅಂತ ಅಂದರು. ಸೊ ನಾವು ಬೆಳಗ್ಗೆ ಬರೋಣ ಅಂದ್ಕೊಂಡ್ರೆ ಅಷ್ಟೊತ್ತಿಗೆಲ್ಲ ಬೆಳಗ್ಗೆ ಎಲ್ಲ ಬಂದು ಕಾರಲ್ಲೆಲ್ಲ ಯಾರು ಬಂದುಬಿಟ್ಟು ಸಾಯಿಸಾಕ್ತೀವಿ ನರ್ಕಾಕ್ತೀವಿ ಅಂತ ಹೇಳ್ಬಿಟ್ಟು ಜೀವ ಬೆದರಿಕೆ ಇಕ್ತಾಯಿದ್ದಾರೆ. ಆದ್ದರಿಂದ ನಾವು 9 ದಿವಸಗಳಿಂದ ಅತ್ತ ಓಡಾಡಿಕೊಂಡು ಇವತ್ತು SP ಕಚೇರಿ ಹತ್ರ ಹೋಗಬೇಕು ಎಂದು ನಿಮ್ಮನ್ನು ಒಂದ್ಸಲ ನೀವು TV9 MM TV ಎಲ್ಲ ಭೇಟಿ ಮಾಡಬೇಕೆಂದು ಬಂದಿದ್ದೀವಿ. ಸೊ ನಮಗೆ ಜೀವ ಬೆದರಿಕೆ ರಕ್ಷಣೆ ಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇದು ಇಂಟರ್ ಕ್ಯಾಸ್ಟ್ ಸರ್, ಅಷ್ಟೇ ಸರ್. ಯಾವ ರೀತಿ ವಿರೋಧ ಮಾಡಿದ್ದಾರೆ ಅಂದರೆ ಸಾಯಿಸಾಕ್ತೀವಿ ನರಕ ಎಲ್ಲ ಸಿಕ್ಕಿದ್ರೆ ಹಂಗೆ ರೋಡಲ್ಲಿ ಬಂದರೆ ಅವ್ನು ಹೆಂಗೆ ಹೋಗ್ತಾನೋ ಹೆಂಗೆ ಆಚೆ ಬರ್ತಾನೋ ನಾವು ನೋಡ್ತೀವಿ, ಇಬ್ಬರನ್ನೂ ಕೊಲೆ ಮಾಡ್ತೀವಿ, ಇಬ್ಬರನ್ನೂ ಹಂಗೆ ಹಿಂಗಂತ ಮನೆ ಹತ್ರ ಕಳಿಸ್ತಾ ಇದ್ದಾರೆ ಪೊಲೀಸ್. ಯಾರನ್ನು ದಿನಕ್ಕೊಬ್ಬ ಬಂದು ಮನೆ ಹತ್ರ ವ್ಯಾನ್ಗಳು ಹಾಕೊಂಡು ಬರ್ತಿದ್ದಾರೆ. ನಮ್ಮಪ್ಪ ನಮ್ಮ ಜಾಸ್ತಿ ಬೆದರಿಕೆಗೆ ಬಿಟ್ಟು ನಮಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಹೇಳಿದ್ರು. ಅದಕ್ಕೆ ನಾವು ಡೈರೆಕ್ಟಾಗಿ ನಿಮ್ಮ ಪ್ರೆಸ್ ಮುಖಾಂತರ ತಿಳಿಸೋ ಅಂತ ಬಂದಿದ್ದೀವಿ. ಈಗ ನೀವು ರಿಜಿಸ್ಟರ್ ಮ್ಯಾರೇಜ್ ಏನು ಮಾಡ್ಕೊಂಡಿದ್ದೀರಾ? ಬಾಗೇಪಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಂಡಿದ್ದೀವಿ ಸರ್. 9 ದಿವಸಗಳಾಯಿತು ಸಬ್ ಮ್ಯಾರೇಜ್ ಆಗಿ. ಮದುವೆಯಲ್ಲಿ ಮಾಡ್ಕೊಂಡಿದ್ದೀವಿ ಬಾಗೇಪಲ್ಲಿ ದೇವಸ್ಥಾನದಲ್ಲಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಕೋರ್ಟ್ ಮುಂಭಾಗ. ಒಟ್ಟಾರೆ ನವ ವಿವಾಹಿತರ ಜಾತಿಗಳು ಬೇರೆ ಬೇರೆ ಅನ್ನೋ ನೆಪ ಒಡ್ಡಿ ಪ್ರೀತಿಯ ಮದುವೆಗೆ ಹುಡುಗಿ ಮನೆ ಕಡೆ ವಿರೋಧ ವ್ಯಕ್ತವಾದ ಕಾರಣ ನವ ಜೋಡಿ ಈಗ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವರ ಮೊರೆ ಹೋಗಿದ್ದಾರೆ. ಇನ್ನು SP ಅವರು ಮುತುವರ್ಜಿಯಿಂದ ಸ್ವತಃ ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯನ್ನ SP ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಹುಡುಗಿ ಹೇಳಿಕೆಯನ್ನ ದಾಖಲಿಸಿಕೊಂಡು ರಕ್ಷಣೆ ನೀಡಿದ್ದಾರೆ. ಇದರಿಂದ ಇದೀಗ ನವ ಜೋಡಿ ಪ್ರಾಣಭೀತಿ ಬಿಟ್ಟು ಹನಿಮೂನ್ನತ್ತ ಪ್ರಯಾಣ ಬೆಳೆಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MM TV ನ್ಯೂಸ್, ಚಿಕ್ಕಬಳ್ಳಾಪುರ.